ಪ್ರಕೃತಿ ನಮ್ಮ ಜೋಡಿ ಮಾತಾಡುತ್ತೆ, ಅದ್ರ ಬಗ್ಗೆ ಗೊತ್ತಾ ನಿಮಗೆ? ಇವತ್ತು ಆ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಹೌದು, ಪ್ರಕೃತಿ ಯಾವ ಥರ ಸೂಚನೆಗಳನ್ನು ಕೊಡುತ್ತೆ ಅಂದರೆ ಹೇಳ್ತೀನಿ ಕೇಳ್ರಿ. ನಾವೆಲ್ಲರೂ ಹೊರಗಡೆ ಹೋದಾಗ ಆಕಳುಗಳ ಹಿಂಡುಗಳು ಬರ್ತಿರ್ತಾವೆ, ಹಸುವಿನ ಹಿಂಡು ಗೋಧೂಳಿ ಸಮಯದಲ್ಲಿ ಬರ್ತಿರ್ತಾವೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಏನೋ ಒಂದು ಆಲೋಚನೆ ಮಾಡ್ಕೊತ ಹೋಗ್ತಿರ್ತೀವಿ. ಇವತ್ತು ಈ ಥರ ಕೆಲಸ ಆದ್ರೆ ಚಲೋ ಐತಪ್ಪ, ಇವತ್ತು ಕನ್ಯೆ ನೋಡೋಕೆ ಹೊಂಟೀನಿ, ಈ ಥರ ಹೋದ್ರೆ ಒಳ್ಳೇದಾಗತ್ತಪ್ಪ ಅಂತ ನಾವು ಅಂದ್ಕೊಂಡು ಹೋಗ್ತಿರ್ತೀವಿ. ಅಂಥ ಒಂದು ಟೈಮ್ನಲ್ಲಿ ಆಕಳ ದಿಂಡು ಅಂದ್ರೆ ಎಲ್ಲ ಆಕಳುಗಳು ಓಡಿ ಬರ್ತಿರ್ತಾವೆ ನೋಡ್ರಿ. ಅಂಥ ಒಂದು ಗೋಧೂಳಿ ಸಮಯದಾಗ ಆಕಳು ಓಡಿ ಬರ್ತಿರೋವಂಥದ್ದನ್ನ ದೃಶ್ಯವನ್ನು ನೀವು ನೋಡಿದರೆ ಅದರಷ್ಟು ಸಂಪತ್ತು ಸಮೃದ್ಧಿ ಯಾವುದೂ ಇಲ್ಲ. ಅಷ್ಟೊಂದು ಶುಭಕರವಾದ ಸೂಚನೆ ಅದು. ಎರಡು, ರತ್ನ ಪಕ್ಷಿ ಅಂತ ಕೇಳಿರಿ ನೀವು. ಆ ರತ್ನ ಪಕ್ಷಿ ಎಡಗಡೆಯಿಂದ ಬಲಕ್ಕೆ ಹಾರಿ ಹೋದರೆ ಅದು ತುಂಬ ಬಲವನ್ನು ತಂದುಕೊಡುತ್ತೆ. ಅಕಸ್ಮಾತ್ ಯಾರೋ ತೋರಿಸ್ಕೊಂಬರಕ್ಕೆ ಆರಾಮಿಲ್ಲಪ್ಪ, ತುಂಬ ಕಾಯಿಲೆ ಬಿದ್ದೀನಿ, ಇವತ್ತು ಇನ್ನೂ ಆದರೂ ಯಾವಾಗೂ ಆರಾಮಾಗವಲ್ದು ನಮ್ಗೆ ಅಂತಂದು ಅವರು ಬೇರೆ ಕಡೆ ತೋರಿಸ್ಕೊಳಕ್ಕೆ ಹೋಗಿದ್ರೆ ಅಥವಾ ಹೋಗಿ ಬರ್ತಿದ್ರೆ ಅಂಥ ಒಂದು ಟೈಮ್ನಾಗ ಈ ರತ್ನ ಪಕ್ಷಿ ಎಡದಿಂದ ಬಲಕ್ಕೆ ಹಾರಿದರೆ ಅದು ಶುಭ ಸೂಚನೆ. ಯಾಕಂದರೆ ಅದರಲ್ಲಿದ್ದ ಅವರು ಜಲ್ದಿ ಗುಣಮುಖರಾಗ್ತಾರೆ. ಅವರಿಗೆ ಗುಣಮುಖ ಆಗ್ತೀವಿ ಅನ್ನೋ ಒಂದು ಭರವಸೆ ಆ ರೂಪದಾಗ ಬಂದು ದೇವರು ಕೊಟ್ಟಿರ್ತಾನಂತ ನಮ್ಗೆ. ಅದು ಒಂದು. ಆಮೇಲೆ ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲಿಗಾರ ಹೋಗೋ ಮುಂದೆ ಕಸ ಅಂತಿರ್ತಾರೆ ನೋಡಿ ಹೆಣ್ಮಕ್ಳು. ಆ ಕಸ ಅನ್ನೋದು ನೋಡಿದ್ರು ಕೂಡ ಒಳ್ಳೆಯದೇ. ಯಾಕಂದ್ರೆ ನಮ್ಮ ಒಂದು ಜೀವನದಲ್ಲಿ ಇರುವಂಥ ಎಲ್ಲ ಕಷ್ಟಗಳು ನಷ್ಟಗಳು, ಈ ದರಿದ್ರತನ ಎಲ್ಲ ಕಸಬರಿಗೆಯಿಂದ ಬೆಳೆದಂಗೆ ಸ್ವಚ್ಛ ಆಗಿಬಿಡ್ಲಪ್ಪ, ಅದ್ರಂಗೆ ಜೀವನ ಸ್ವಚ್ಛ ಆಗಲಿ ಅಂತಂದು ದೇವರು ಕೂಡ ಆ ಪ್ರಕೃತಿ ರೂಪದಲ್ಲಿ ನಮಗೆ ಸೂಚನೆಗಳನ್ನು ಕೊಡ್ತಿರ್ತಾನೆ. ಹಾಗೆ ಇರುವೆಗಳ ದಂಡು ಅಂದರೆ ಕರಿ ಇರುವೆ, ಆಮೇಲೆ ಇದು ತತ್ತೆ ಇಟ್ಟು ಎದ್ದೋತ ನೋಡು ಸಣ್ಣ ಇರುವೆಗಳು. ಆ ಇರುವೆಗಳು ಕೂಡ ಮನೆಯಲ್ಲಿ ಲಕ್ಷ್ಮಿ ಆಗಮನ ಆಗ್ತಾ ಇದ್ದರೆ ತುಂಬ ದಂಡಾಗಿ ಬರ್ತಿರ್ತಾವಂತೆ. ಹಾಗಾಗಿ ಆ ದಂಡು ಬಂದಾಗ ಸಕ್ಕರೆನೋ ಅಥವಾ ಹಿಟ್ಟೋ ಏನಾದರೂ ಉದುರಿಸ್ಬೇಕು, ಅದರಿಂದ ಕೂಡ ಎಲ್ಲವೂ ಒಳ್ಳೆಯದಾಗುತ್ತೆ. ಮತ್ತು ಕಾಗೆಗಳ ದಂಡು ಬರ್ತಿರ್ತಾವೆ ಯಾವಾಗ, ಅದು ಸೂಚನೆ ಹೆಂಗಿರುತ್ತೆ, ಅದು ಕೂಡ ಶುಭನೇ, ಅದು ಕೆಟ್ಟದಲ್ಲ. ದಿನ ಎಷ್ಟು ಒಂದು 15-20 ಕಾಗೆಗಳು ಬರ್ತಿರ್ತಾವೆ ಒಂದೊಂದ್ಸಲ. ಅದನ್ನು ನೋಡಬಾರ್ದಂತಾರೆ ಒಬ್ಬೊಬ್ಬರು. ಆದರೆ ಪೂರ್ವಜರು ಬರ್ತಿರ್ತಾರೆ ಅಂಥ ಟೈಮ್ನಾಗ, ಪೂರ್ವಜರು ಅಂದರೆ ನಮ್ಮ ಹಿರಿಯರು ತೀರ್ಕೊಂಡು ಹೋಗಿರ್ತಾರಲ್ಲ, ಅವರು ಬರ್ತಿರ್ತಾರಂತ. ಹಾಗಾಗಿ ಅವರ ಸಮ್ಮುಖದಲ್ಲಿ ನಾವು ಇದೀವಿ ಅಂತ ತಿಳ್ಕೊಬೇಕಂತ. ಅದು ಕೂಡ ಒಂದು ಆಶೀರ್ವಾದ ಮಾಡೋಕ್ಕಾಗಿ ಬಂದಿರ್ತಾರೆ, ಅದು ಕೂಡ ಒಳ್ಳೆಯ ಸೂಚನೆಯೇ. ಹಾಗೆ ಹಲ್ಲಿ 3-4 ಹಲ್ಲಿಗಳು ಒಂದೇ ಕಡೆ ಸುತ್ತಿರ್ತಾವೆ ನೋಡ್ರಿ, ಸುತ್ತೋದು ಅಥವಾ ಓಡಾಡೋದು, ಒಂದೇ ಗೋಡೆ ಮೇಲೆ ಓಡಾಡೋದು, ಈ ಥರ ಆಗ್ತಿರ್ತಾವೆ. ಅದು ಕೂಡ ಶುಭ ಸೂಚನೆ. ಈಗ ಕೆಲವು ಮನುಷ್ಯನಿಗೆ ಕಷ್ಟಗಳು ಇರ್ತಾವೆ, ಅಂಥ ಕಷ್ಟಗಳು ದೂರ ಆಗ್ಬೇಕಂದ್ರೆ ಪ್ರಕೃತಿ ಈ ಥರ ಸೂಚನೆಗಳನ್ನು ಕೊಡ್ತಾ ಇರುತ್ತೆ. ಇಂಥವನ್ನು ಅಬ್ಸರ್ವ್ ಮಾಡಬೇಕು. ಆಮೇಲೆ ಮಾತಿನ ಮುಖಾಂತರ ಫಲ ಸಿಗುತ್ತಂತ, ಅದು ಒಂದು ರೀತಿ ಇರುತ್ತೆ. ಅದು ಹೆಂಗಂದ್ರೆ, ಈಗ ಏನೋ ಒಂದು ಕನ್ಯೆ ನೋಡಿ ಬಂದಿರ್ತಾರೆ, ಅದು ಸಕ್ಸಸ್ ಆಗುತ್ತಾ ಇಲ್ಲ, ಅಥವಾ ವರ ನೋಡಿ ಬಂದಿರ್ತಾರೆ, ಅವ್ರ ಮಂತೇನೆ ಹೆಂಗೈತೆ ಹೆಂಗಿಲ್ಲ ಅಂತ ನೋಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಾಗ ಏನಾಗುತ್ತೆ ಅಂದ್ರೆ ಆ ವಿಷಯ ಬಗ್ಗೆ ಅವ್ರು ಮಾತಾಡ್ತಿರ್ತಾರೆ. ಅಂಥ ಟೈಮ್ನಾಗ ಬೇರೆದವ್ರು ಯಾರು ಏನಾರ ಮಾತಾಡ್ತಿರ್ತಾರೆ. ಆ ಮಾತು ಹೆಂಗಿರ್ತಂದ್ರೆ, ಹಾಲು ಚಲೋ ಅದಾವ ನೋಡ್ರು, ಎಷ್ಟು ಚಲೋ ಅದಾವಲ್ಲ, ಹಾಲು ತೊಗೊಂಬ ಹೋಗು, ಅಥವಾ ತುಪ್ಪ ತೊಗೊಂಬ ಹೋಗು, ಅಥವಾ ಹೂ ತೊಗೊಂಡು ಬಂದಿನಿ ನೋಡು, ಈ ಥರ ಅಂತಿರ್ತೀವಲ್ಲ. ಅಂದ್ರೆ ಈ ಶುಭ ಸೂಚನೆ ಅಂತ ಅರ್ಥ. ಈಗ ನಾವು ವರ ಕನ್ಯೆ ಬಗ್ಗೆ ಮಾತಾಡ್ತಿರ್ತೀವಿ ಅಂತ ತಿಳ್ಕೊಳ್ಳಿ. ಅಂಥ ಟೈಮ್ನಾಗ ಬೇರೆದವ್ರು ತಂಪಾಡಿಗೆ ತಾವು ಮಾತಾಡ್ತಿರ್ತಾರೆ. ಆ ಒಂದು ಸಂದರ್ಭಗಳು ಸಹ ಈ ಥರ ಸೂಚನೆ ಕೊಡ್ತಾವೆ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾದಿರೋದು ಏನಂದ್ರೆ, ನಮಗೆ ಡೈರೆಕ್ಟ್ ದೇವರು ಬಂದು ಸೂಚನೆ ಕೊಡಲ್ಲ, ಪ್ರಕೃತಿ ಮುಖಾಂತರ ಅಥವಾ ಜನರ ಮುಖಾಂತರ ಈ ಥರ ಸೂಚನೆಗಳನ್ನು ಕೊಡ್ತಾರೆ. ಈ ಸೂಚನೆಗಳನ್ನು ಅಬ್ಸರ್ವ್ ಮಾಡ್ಬೇಕು ನಾವು. ಈ ಥರ ಅಬ್ಸರ್ವ್ ಮಾಡೋದ್ರಿಂದ ಅದು ನಮಗೆ ಭಾಳ ಲಾಭ ಕೊಡುತ್ತೆ. ಆದಷ್ಟು ಅಬ್ಸರ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಯಾಕಂದರೆ ಪ್ರಕೃತಿ ನಮಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಆ ಪ್ರಕೃತಿ ನಮ್ಗೆ ಒಳ್ಳೆಯದನ್ನು ಮಾಡ್ಬೇಕಂತಲೇ ಒಂದು ದಾರಿ ತೋರಿಸ್ತಿರುತ್ತೆ. ಆ ದಾರಿನ ಕಂಡುಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಆ ನಮ್ಮದಾದಂಥ ಜವಾಬ್ದಾರಿನ ತುಂಬ ಚೆನ್ನಾಗಿ ನಿಭಾಯಿಸ್ಕೋಬೇಕು ನಾವು. ಧನ್ಯವಾದಗಳು. ಇನ್ನೂ ವಿಶೇಷವಾದ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ. ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.